ಅಕ್ಕ ಮಾವ ಭಾರತಿ, ನಿನ್ ತಮ್ಮ ಸೂರ್ಯ ಬರ್ತಾ ಇದ್ದಾನೆ ನೋಡು. ಅಕ್ಕ ವಿಷ್ಣು ಯಾರು ಬರ್ತಾಳೆ, ತಗೊಳ್ಳಿ ಸೀನ. ಈ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ. ಭಾರತಿ, ಸೂರ್ಯ ಈ ಮಾನವಂತನ ಮನೆಯ ಮುದ್ದಿನ ಮಗ ಕಣೆ. ಇವನ ಪ್ರೀತಿ ವಾತ್ಸಲ್ಯಕ್ಕೆ ಮಿತಿ ಎನ್ನುವುದೇ ಇಲ್ಲ. ಮಾವ ನನಗ್ ತಾನೇ ಯಾರಿದ್ದಾರೆ ಹೇಳಿ? ನಿಮ್ಮನ್ನ ಅಕ್ಕನನ್ನ ಬಿಟ್ರೆ ನೀವು ಮತ್ತೆ ಅಕ್ಕ ನನ್ನ ಎರಡು ಕಣ್ಣುಗಳನ್ನ ರೆಪ್ಪೆಗಳಿಗೆ ಕಾಪಾಡುತ್ತೋ ಹಾಗೆ ನೋಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ. ಮತ್ತ ಈ ಶುಭ ದಿನದೊಂದು ನಿಮ್ಗೊಂದು ಗುಡ್ ನ್ಯೂಸ್ ಐತೆ. ಗುಡ್ ನ್ಯೂಸ್ ಅದೇನು ಅಂತ ಹೇಳೋ. ನೀನು ಅದೇನು ಹೇಳ್ತೀಯೋ ಅಂತ ಕೇಳಬೇಕು ಅಂತ ನನ್ನ ಮನಸ್ಸು ಕಾತರಿತಿದೆ. ಅದೇನು ಅಂತ ಹೇಳೋ. ಅಕ್ಕ, ನಾವು ಹಾಕಿದ ಅಪಾರ್ಟ್ಮೆಂಟ್ ಟೆಂಡರ್ ನಮ್ಮಂತೆ ಆಗಿದೆ. ಇನ್ ಮುಂದೆ ಬಿಸ್ನೆಸ್ ನಲ್ಲೇ ಕೋಟಿ ಲಾಭ ಬರುತ್ತೆ. ಏನು ಟೆಂಡರು ನಮ್ಗಾಗಿದ್ಯಾ? ತುಂಬಾ ಸಂತೋಷ ಕಣೋ. ರೀ ಕೇಳಿದ್ರಾ? ನಮ್ಮ ಮನೆ ದೇವರ ಕೃಪೆಯಿಂದ ನಾವು ಆಸೆ ಪಟ್ಟಂತೆ ರಬ್ಬರ್ ಫ್ಯಾಕ್ಟರಿ ಟೆಂಡರ್ ನಮ್ಮಂತೆ ಆಯಿತು. ಇನ್ನು ಅದನ್ನು ಜೋಪಾನವಾಗಿ ಕಾಪಾಡಿಕೊಂಡು ಹೋಗುವಂತ ಜವಾಬ್ದಾರಿ ನಮ್ಗಳ ಮೇಲಿದೆ. ಮಾವ, ಈ ಪ್ರತಿಫಲ ಸಿಗುವುದಕ್ಕೆ ನೀವೇ ಕಾರಣ. ನನ್ಗೆ ಆಶೀರ್ವಾದ ಮಾಡಿ. ಆ ದೇವರು ನಿನಗೆ ಆಯಸ್ಸು, ಆರೋಗ್ಯ, ಸಕಲ ಕೀರ್ತಿ ಕೊಟ್ಟು ಕಾಪಾಡಲಿ. ಮೇಲೆ ಹೇಳೋ. ಅತ್ತೆ, ಹುಟ್ಟುಹಬ್ಬದ ಶುಭಾಶಯಗಳು. ಈ ಪುಟ್ಟ ಕಾಣಿಕೆ ನಿಮಗೋಸ್ಕರ. ಭಾರತಿ, ಆ ಕಾಣಿಕೆನ ನೀನು ಸ್ವೀಕರಿಸಕೂಡದು. ಯಾಕೆ? ಇವನು ನನ್ನ ಮೈದನ ಅಂದ್ರೆ ಮಗನ ಸಮಾನ. ಅವನ ಕೈಯಲ್ಲಿ ಗಿಫ್ಟ್ ತಗೊಂಡ್ರೆ ಏನ್ರಿ ತಪ್ಪು? ಭಾರತಿ, ಇವನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿ ನನ್ನ ತಂದೆ ತಾಯಿನ ಬಲಿ ತೆಗೆದುಕೊಂಡವನು. ಇವನು ಕೊಡುವಂತ ಕಾಣಿಕೆನ ನೀನೇನಾದ್ರೂ ಸ್ವೀಕರಿಸಿದ್ರೆ ನಿನ್ನ ನಾನು ಕಳ್ಕೊಳ್ಬೇಕಾಗುತ್ತೆ. ಮೊದಲು ಅದನ್ನ ಮಾಡು. ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತೀರಾ? ರೀ, ಇವನು ನಿಮ್ಮ ತಮ್ಮ ರೀ. ಇವನ್ ಮೈಯಲ್ಲಿ ನಿಮ್ಮ ಮೈಯಲ್ಲಿ ಹರಿತಿರೋದು ಒಂದೇ ರಕ್ತ ಅನ್ನೋದನ್ನ ಮರಿಬೇಡಿ. ಭಾರತಿ, ಎಷ್ಟೇ ಕಷ್ಟ ಇದ್ರು ಇವನ್ಗೆ ಕೂಳಾಕಿ ಬೆಳೆಸಿದ್ದೀನಿ. ಈ ಪಾಪಿ ಪ್ರಪಂಚಕ್ಕೆ ಕಣ್ಣು ಬಿಟ್ಟ ತಕ್ಷಣ ನನ್ನ ತಾಯಿ ಕಣ್ಣು ಮುಚ್ಕೊಂಡು ಬಿಟ್ಲು. ನನ್ನ ತಾಯಿ ತೀರಿಕೊಂಡ ವಿಷಯವನ್ನು ಕೇಳಿ ನನ್ನ ತಂದೆ ಹೃದಯಘಾತವಾಗಿ ಪ್ರಾಣ ಬಿಟ್ಟರು. ಈ ಪಾಪಿಯ ಜನನದಿಂದ ಸಂತೋಷಕ್ಕಿಂತ ಹೆಚ್ಚು ದುಃಖವೇ ಆಗಿರುವುದು ಕಣೆ. ಅಣ್ಣ, ನಾನು ಈ ಪ್ರಪಂಚಕ್ಕೆ ಕಣ್ಣು ಬಿಟ್ಟು ನೋಡಿದಾಗ ಹಸುಳೆ. ಆದ್ರೆ ಆ ದೇವರು ಕಣ್ಣು ಬಿಟ್ಟು ತಕ್ಷಣನೇ ಅಮ್ಮನ ಎದೆ ಹಾಲು ಕುಡಿಯುವುದಕ್ಕೆ ಬಿಡ್ಲಿಲ್ಲ. ಅಮ್ಮನ ಲಾಲಿ ಜೋಗುಳು ಆಡಿಸ್ಕೊಳ್ಳೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಹೇಗೋ ನನ್ನನ್ನು ಸಾಕಿ ಬೆಳೆಸಿ ಜೀವನ ಕೊಟ್ಟವರು ನೀವಣ್ಣ. ನೀವೇ ನನ್ನನ್ನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟವನು ಅಂತ ದೂರ ತಳ್ಳಿದ್ರೆ ನಾನು ಹೇಗಣ್ಣ ಈ ಭೂಮಿ ಮೇಲೆ ಬದುಕಿರ್ಲಿ? ನಾನ್ ನಿನ್ನ ಪಾದ ಸೇವೆ ಮಾಡ್ಕೊಂಡಿರೋಕೆ ನನ್ಗೆ ಒಂದೇ ಒಂದು ಅವಕಾಶ ಮಾಡ್ಕೊಳ್ಳೋಣ. ನಿನ್ ಕಾಲಿಟ್ಟು ಬೇಡ್ಕೊತೀನಿ. ಇದೆಲ್ಲ ನಿನ್ನ ಜನ್ಮ ನಕ್ಷತ್ರದ ಪಾಪ ಕರ್ಮಗಳು ಅಷ್ಟೇ. ಹೇಗೋ ದುಡಿದು ತಿನ್ನುವ ಹಾಗೆ ಬೆಳೆಸಿದ್ದೀನಿ. ಈ ನಿನ್ನ ಕೆಟ್ಟ ಮುಖವನ್ನ ನನಗೆ ತೋರ್ಬೇಡ.
ಎಲ್ಲಿಯಾದರೂ ಈ ಮನೆ ಬಿಟ್ಟು ದೂರ ಹೊರಟೋಗು. ಅಣ್ಣ, ಆಗ ಈ ಅಣ್ಣನ ಋಣವನ್ನು ತೀರಿಸ್ದಂಗಾಗುತ್ತೆ. ಯಾಕ್ರಿ ಈ ರೀತಿ ಚುಚ್ಚಿ ಚುಚ್ಚಿ ಅವನಿಗೆ ಮಾತಾಡ್ತಾ ಇದ್ದೀರಾ? ಅವ್ನು ನಿಮ್ಮ ತಮ್ಮ ರೀ. ತಮ್ಮ ಅನ್ನೋದನ್ನ ಮರೆತು ಮಾತಾಡ್ತಿದ್ದೀರಲ್ಲ. ಈ ಮನೆ ಮಗ ರೀ, ಮಗ. ಹೀಗಾಗಿರೋ ನೋವು ಮೇಲೆ ಮತ್ತೆ ಮತ್ತೆ ಯಾಕ್ರಿ ಬರ ಎಳಿತೀರಿ? ಮಾವ, ನನ್ನ ಮೇಲೆ ಯಾಕಿಷ್ಟು ನಿಮ್ಗೊಂದು ಕೋಪ? ಏನು ವಿಷಯಗಳಿಗೆ ನಡೆದೋಗಿದೆ. ಆ ಕತ್ತಲಿನಿಂದ ಹೊರಬಂದು ಮುಂದೆ ಆಗ್ಬೇಕಾದ್ರ ಬಗ್ಗೆ ಯೋಚನೆ ಮಾಡಿ. ಸೂರ್ಯ, ಇದೆಲ್ಲ ನಿಮ್ಗೆ ಅರ್ಥವಾಗುವುದಿಲ್ಲ. ಈ ಪಾಪಿಯಿಂದ ಇನ್ನು ನಾನು ಯಾವ ರೀತಿ ನರಕ ವೇದನೆ ಅನುಭವಿಸ್ಬೇಕು ಕಾಣೆ. ಸಂತೋಷದಿಂದ ಇದ್ದಂತ ಗಳಿಗೆನೆಲ್ಲ ಹಾಳು ಮಾಡ್ಬಿಟ್ಟ. ಇವನ್ ಜನ್ಮಕ್ಕಷ್ಟು ಬೆಂಕಿ ಆಗ್ದ. ಸೂರ್ಯ, ಬಾ ದೇವಸ್ಥಾನಕ್ಕೆ ಹೋಗಿ ಬರುವ. ಹೊತ್ತಿಗೆ ನೋಡಿದರೆ ನನ್ನ ಬಾಳಿನ ಚದುರಂಗದ ಆಟವನ್ನ. ನನ್ನ ಒಡ ಹುಟ್ಟಿದ ಅಣ್ಣನಿಗೆ ನನ್ನ ಮುಖ ನೋಡಲು ಆಗುತ್ತಿಲ್ಲ. ಆ ನನ್ನ ಅಣ್ಣನಿಗೆ ಮತಿಗೇಡಿ ತಮ್ಮನಾಗಿ ಹೇಗ್ ನಾ ಈ ಭೂಮಿ ಮೇಲೆ ಬದುಕಿರ್ಲಿ? ಕೆಸರಿನಲ್ಲಿ ಹುಟ್ಟಿದ ತಾವರೇ ದೇವರ ಮಡಿಲಿಗೆ ಪುಷ್ಪವಾಗುತ್ತೆ. ಕಗ್ಗಲ್ಲೆಂಬ ಬಿಟ್ಟ ಕಲ್ಲು ಶಿಲ್ಪಿಯಿಂದ ಕೆತ್ತಲ್ಪಟ್ಟು ಉತ್ತಮ ವಿಗ್ರಹ ಆಗಿ ರೂಪುಗೊಳ್ಳುತ್ತೆ. ಯೋಗ್ಯವಿಲ್ಲದ ಮರ ಕೊನೆ ಪಕ್ಷ ನೆರಳನ್ನಾದ್ರೂ ಕೊಟ್ಟು ಸೌದೆಗೆ ಉಪಯೋಗಕ್ಕೆ ಬರುತ್ತೆ. ಆದರೆ ಆ ದೇವರು ಕೊಟ್ಟ ಈ ನನ್ನ ಜನ್ಮ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೆ ನಿರ್ಜೀವ ಸೌದಂತ ಆಗ್ಬಿಟ್ಟಿದೆ. ಅದಕ್ಕೆ ಈಗಿರೋ ವಿಷಗಳಿಗೆ ಕಳೆದು ಅಮೃತಗಳಿಗೆ ಬಂದೇ ಬರುತ್ತೆ ನಿನ್ ಜೀವನದಲ್ಲಿ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಪ್ಪ. ನೀನು ಕಳಂಕನಲ್ಲ, ನೀನು ಅದೃಷ್ಟವಂತ ಅಂತ ಅವ್ರಿಗೆ ಗೊತ್ತಾಗುತ್ತೆ ನೋಡಪ್ಪ. ಅಲ್ಲಿವರೆಗೂ ತಾಳ್ಮೆನಲ್ಲಿದ್ದು ನಿಮ್ಮಣ್ಣನ ಮಾತಿಂದ ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಜೀವನದಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಹಾಗೆ ನಿನಗೂ ಒಂದು ಒಳ್ಳೆ ಕಾಲ ಬರುತ್ತೆ ಕಣೋ. ಅಲ್ಲಿವರೆಗೂ ಕಾಯ್ಬೇಕು ಕಣೋ, ಅಲ್ಲಿವರೆಗೂ ಕಾಯ್ಬೇಕು. ಅದಕ್ಕೆ ಒಳ್ಳೆ ಕಾಲ ನಾವು ಈ ಮಣ್ಣಲ್ಲಿ ಮಣ್ಣಾದಾಗ ಬರುತ್ತೆ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ನನ್ನಂತ ನರದೃಷ್ಟ ಮೈದ ನಿಮ್ಗೆ ಸಿಕ್ಬಾರ್ದಾಗಿತ್ತು. ನನ್ನಂತ ಪಾಪಿಗೆ ಜನ್ಮ ಕೊಡಿಸಿದ ಆ ದೇವರಿಗೆ ಧಿಕ್ಕಾರ, ಧಿಕ್ಕಾರ. ನನ್ನಂತ ನಿರ್ಭಾಗ್ಯವಂತರು ಈ ಮನೇಲಿ ಇರಬಾರ್ದು. ಅದಕ್ಕೆ ಎಲ್ಲಿ ಆದ್ರೂ ದೂರ ಹೊರಟೋಗ್ತೀನಿ. ಅದಕ್ಕೆ ದೂರ ಹೊರಟೋಗ್ತೀನಿ. ಯಾಕೋ ಈ ರೀತಿ ಮಾತಾಡಿ ನಾನು ಹೊಟ್ಟೆ ಹೊರಿಸ್ತಾ ಇದೀಯಾ? ನೋಡು, ಮತ್ತೆ ಇನ್ನೊಂದ್ಸಾರಿ ನಾನು ಈ ಮನೆಯಿಂದ ಹೋಗ್ತೀನಿ ಅನ್ನೋ ಮಾತು ನಿನ್ನ ಬಾಯಲ್ಲಿ ಬರ್ಕೊಡ್ದು. ಇಂಥ ಅಪಸ್ವರದ ಮಾತುಗಳು ನಿನ್ನ ಬಾಯಲ್ಲಿ ಬರಬಾರ್ದು. ನೋಡು, ನೀನು ಯಾವುದೇ ಕಾರಣಕ್ಕೂ ನಿಮ್ಮಣ್ಣ ಏನೇ ಹೇಳಿ ಅಥವಾ ದಿಕ್ಕು ತಪ್ಪಿ ನಿನ್ನ ಮೇಲೆ ಕೈಯೇ ಮಾಡ್ಲಿ, ಈ ಮನೆ ಬಿಟ್ಟು ಹೋಗಲ್ಲ ಅಂತ ನನಗೆ ಭಾಷೆ ಕೊಡು, ನನಗೆ ಭಾಷೆ ಕೊಡು. ಅದಕ್ಕೆ ನೀವು ತಾಯಿ ಅಲ್ವಾ, ಅದಕ್ಕೆ ಗೊತ್ತಾಗುತ್ತೆ ನಿಮ್ಗೆ. ತಾಯಿ ಎಲ್ಲ ಕೊರಗನ್ನ ನೀಗಿಸಿದ ಮಾತೃ ದೇವತೆ ನೀವು. ಈ ಸಮಾಜದ ಜನರು ನನ್ನನ್ನು ಕೆಟ್ಟ ನಕ್ಷದಿಂದ ನಿಂದಿಸಿ ಮಾತಾಡಿದ್ರು. ಈ ನನ್ನಕ್ಕೆ ಯಾವತ್ತು ನನ್ನ ಮನಸ್ಸಿಗೆ ನೋವು ಕೊಟ್ಟಿಲ್ಲ. ಅತಿಯಾದ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ
ನನ್ನ ಮಮತೆ ನೀಡಿದ್ದೀರಾ. ಅದಕ್ಕೆ ಎಷ್ಟೇ ನೋವುಗಳು ಬಂದ್ರು ಈ ಮನೆ ಬಿಡುವಕ್ಕಂತ ಕೆಲಸಕ್ಕೆ ಕೈ ಹಾಕಲ್ಲ, ಅದಕ್ಕೆ ಕೈ ಹಾಕಲ್ಲ. ಮಮತೆಯ ಮಾತೆಯಾದಳಿ ಅತ್ತಿಗೆ ಈ ಅತ್ತಿಗೆ ಇರಲಿಲ್ಲ ಹೊರಲಿಲ್ಲ ಇರಲಿಲ್ಲ ಇವಳು ಹೊರಲಿಲ್ಲ ಮಾತೃ ಹೃದಯವ ತೋರಿದಳಿ ಅತ್ತಿಗೆ ಈ ಅತ್ತಿಗೆ ಈ ಅತ್ತಿಗೆ ಈ ಅತ್ತಿಗೆ ಈ ಅತ್ತಿಗೆ. ಈ ತಾಯಿ ಮನಸ್ಸಿಗೆದ್ದ ಮಗ ಗಡಂಗಿದ್ದು ಮಗ ಬಾ ಊಟ ಮಾಡುವಂತೆ ಬಾರೋ. ಸರಿ ಅದಕ್ಕೆ ನಡೀರಿ ಹೋಗೋಣ.